ಶ್ರೀಕೃಷ್ಣ ಬಲರಾಮನಿಗೆ ಮನಸ್ಸಿನಲ್ಲಿ ಕಾಡುವ ಚಿಂತೆಯ ಬಗ್ಗೆ ಈ ರೀತಿಯ ಮಾತುಗಳನ್ನು ಹೇಳುತ್ತಿದ್ದಾರೆ. ಬಲರಾಮ ಶ್ರೀಕೃಷ್ಣನ ಬಳಿ ಹೇಳುತ್ತಾನೆ, ಸಹೋದರ, ನನ್ನ ಮನಸ್ಸಿನಲ್ಲಿ ದೊಡ್ಡ ಚಿಂತೆ ಕಾಡುತ್ತಿದೆ. ತುಂಬ ದಿನದಿಂದ ನನಗೆ ಮನಃಶಾಂತಿ ಇಲ್ಲದಾಗಿದೆ. ಜೀವನದಲ್ಲಿ ಏನನ್ನೂ ಅರ್ಥ ಆಗ್ತಿಲ್ಲ ಅಂತಾನೆ. ಆಗ ಶ್ರೀಕೃಷ್ಣ ನಗುನಗುತ್ತಾ ಒಂದು ಕಲ್ಲನ್ನು ಬಲರಾಮನಿಗೆ ಕೊಡುತ್ತಾನೆ. ನೀನು ಇದನ್ನು ನಾನು ಹೇಳುವ ತನಕ ಕೆಳಗೆ ಇಡಬೇಡ ಅಂತಾನೆ. ಆಗ ಬಲರಾಮ ಕೈಯಲ್ಲಿ ಹಿಡಿದು ನಿಲ್ತಾನೆ. ಕೆಲವು ನಿಮಿಷ ಕಳೆಯುತ್ತದೆ. 10 ನಿಮಿಷವಾಗುತ್ತೆ, 20 ನಿಮಿಷವಾಗುತ್ತೆ. ಬಲರಾಮ ಸುಸ್ತಾಗಿ ಹೇಳುತ್ತಾನೆ, ನನ್ನ ಕೈಗಳು ನೋಯ್ತಿವೆ. ನನ್ನ ಬಳಿ ಏನು ಮಾಡಿಸ್ತಿದ್ದೀಯಾ ನೀನು ಅಂತ. ಆಗ ಶ್ರೀಕೃಷ್ಣ ಶಾಂತಚಿತ್ತನಾಗಿ ಹೇಳುತ್ತಾನೆ, ಇನ್ನು ಸ್ವಲ್ಪ ಸಮಯ ಹಿಡಿದಿಟ್ಟುಕೋ ಅಂತ. ಆದರೆ ಬಲರಾಮ ಕಲ್ಲನ್ನು ಹಿಡಿದಿಟ್ಟುಕೊಳ್ಳಲು ಪ್ರಯತ್ನಿಸಿದರೂ ಆಗುವುದಿಲ್ಲ. ಸುಸ್ತಾಗಿ ಕಲ್ಲನ್ನು ಕೆಳಗೆ ಬಿಡುತ್ತಾನೆ. ಏನು ತಮಾಷೆ ಮಾಡ್ತಾ ಇದೀಯಾ? ಆಗ ಶ್ರೀಕೃಷ್ಣ ಗಂಭೀರವಾಗಿ ಹೇಳುತ್ತಾನೆ, ನಿನ್ನ ಚಿಂತೆಗಳು ಈ ಕಲ್ಲಿನ ತರಹ. ಎಲ್ಲಿ ತನಕ ನೀನು ಹಿಡಿದಿಟ್ಟುಕೊಳ್ಳಲು ಪ್ರಯತ್ನಿಸುತ್ತೀಯೋ ಅಲ್ಲಿ ತನಕ ನಿನ್ನನ್ನು ಕಾಡ್ತಾ ಇರುತ್ತೆ. ಹೇಗೆ ಕೈಗಳು ನೋಯ್ತಿದೆ ಅದೇ ರೀತಿ ಮನಸ್ಸಿಗೂ ನೋವು ಮಾಡುತ್ತೆ. ಅದೇ ಸಮಯ ಬಂದಾಗ ಬಿಟ್ಟು ಬಿಟ್ಟರೆ ನಿನಗೇನೆ ನಿರಾಳ ಅನಿಸುತ್ತದೆ. ಹೀಗಾಗಿ ಚಿಂತೆಯನ್ನು ಹಿಡಿದಿಟ್ಟುಕೊಳ್ಳೋ ಬದಲು ಅದನ್ನು ಬಿಡುವುದನ್ನು ಕಲಿಬೇಕು ಅಂತಾರೆ ಶ್ರೀಕೃಷ್ಣ. ಜೈ ಶ್ರೀ ರಾಧಾ ರಾಧಾ ಕೃಷ್ಣ.